ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ಇರಾನ್ ಇಸ್ರೇಲ್ ಯುದ್ಧ ನಡೀತಾ ಇದೆ. ಹೀಗಾಗಿ ನಮ್ಮ ದೇಶದಲ್ಲಿ LPG ಸಿಲಿಂಡರ್ಗೆ ಭಾರಿ ಅಭಾವ ಉಂಟಾಗಿದೆ. 10 ಸಿಲಿಂಡರ್ ಬದಲು 5 ಕೊಡ್ತಿದ್ದಾರೆ. ಹೋಟೆಲ್ ಉದ್ಯಮಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಹೋಟೆಲ್ ಅಸೋಸಿಯೇಷನ್ ರಾಜೇಂದ್ರ ಅವರು ರಿಯಾಕ್ಟ್ ಮಾಡಿದ್ದಾರೆ. ಈಗ ನಮಗೆ 10 ಗ್ಯಾಸ್ ಸಿಲಿಂಡರ್ ಬದಲಿಗೆ ಕೇವಲ 5 ಮಾತ್ರ ಕೊಡ್ತಾ ಇದ್ದಾರೆ. ತುಂಬಾ ಕೊರತೆ ಇದೆ, ಹೀಗಾಗಿ ಕೊಡೋದಕ್ಕೆ ಆಗ್ತಾ ಇಲ್ಲ ಅಂತಾರೆ. ಜೊತೆಗೆ ನಾವು ಸೆಂಟ್ರಲ್ ಹಾಗೂ ಕೇಂದ್ರ ಸಚಿವರ ಜೊತೆ ಮಾತನಾಡಿದ್ದೇವೆ. ನಮ್ಮ ಹೋಟೆಲ್ ಅಥವಾ ಈ ಗ್ಯಾಸ್ ಸಿಲಿಂಡರ್ ಕೊರತೆ ಏನಿದೆ ಇದು ಇದೇ ರೀತಿ ಮುಂದುವರಿತಾ ಹೋದರೆ ನಾವು ಹೋರಾಟ ಮಾಡ್ತೇವೆ ಅಂತ ಹೋಟೆಲ್ ಅಸೋಸಿಯೇಷನ್ ರಾಜೇಂದ್ರ ಅವರು ರಿಯಾಕ್ಟ್ ಮಾಡಿದ್ದಾರೆ. ಕಮರ್ಷಿಯಲ್ ಸಪ್ಲೈ ಭಾಳ ಕಮ್ಮಿ ಆಗ್ತಾ ಉಂಟು, ಭಾಳ ಹೆರೇಬಲ್ ಉಂಟು. ಏನಂದರೆ ಈ ಗ್ಯಾಸ್ ಈ ನಾಳೆ ಏನಾಗುತ್ತೆ ಅಂತ 5ಕ್ಕಿಂತ ಹೋಟೆಲೆಲ್ಲ ನಾವು ನಡೆಸ್ತಾ ಇದ್ದೇವೆ. ಆಮೇಲೆ ನಮ್ಮ ಬೆಂಗಳೂರು ಹೋಟೆಲ್ ಸಂಘದಿಂದ ಅಲ್ಲಿ ಫೋನ್ ಮಾಡಿ ಕೇಳಿದ್ದೀವಿ. ಅವ್ರು ಹೇಳಿದರೆ ಏನು ಚಿಂತೆ ಮಾಡಬೇಡಿ, ನಾವೆಲ್ಲ ಲಿಂಕಲ್ಲಿ ಇದ್ದೇವೆ, ಸೆಂಟ್ರಲ್ ಸ್ಟೇಟ್ ಒಳಗೆ ಎಲ್ಲ ನಾವು ಮಾತಾಡ್ತಾ ಇದ್ದೇವೆ, ಅದು ಅಷ್ಟು ಬೇಗ ನಿಮಗೆ ತೊಂದರೆ ಆಗೋದಿಲ್ಲ, ಧೈರ್ಯ ವೀರ್ಯ ಅಂತ ಹೇಳಿದ್ದಾರೆ. ಆದರೆ ನಂದು ಏನು ಕಲಿಕಲಿ ಅಂತ ಹೇಳಿದರೆ ಸೆಂಟ್ರಲ್ ಮತ್ತು ಸ್ಟೇಟು ಇದು ಏನೋ ಇದು ಕಾರ್ಸಂತೆ ಅವರ ಏನೋ ಇದೊಂದು ಗುಮಾನ ಇರಬೇಕು, ಇದು ರೇಟ್ ಹೆಚ್ಚು ಮಾಡಲಿಕ್ಕೆ. ಹಾಗಾಗಿ ಸೆಂಟ್ರಲ್ ಮತ್ತು ರಾಜ್ಯ ಸರ್ಕಾರ ಒಟ್ಟಿಗೂಡಿ ಇದನ್ನು ಸ್ವಲ್ಪ ಸ್ಕ್ವಾಡ್ ಮಾಡಿ ಇದನ್ನು ಒಂದು ಹಂತಕ್ಕೆ ತರೋದು ಒಳ್ಳೆಯದು. ಯಾಕಂತ ಹೇಳಿದರೆ ಗ್ಯಾಸ್ ಇಲ್ಲಾಂದರೆ ನಮ್ಮ ಜೀವನದ ಅಮೂಲ್ಯ ಅದೊಂದು ಅಂಗ ಇದ್ದಂಗೆ ಗ್ಯಾಸು. ಅದೇ ಇಲ್ಲ ಅಂತ ಹೇಳಿದರೆ ಅದು ಮನುಷ್ಯ ನಶ್ವರ ಆಗಿಬಿಡ್ತಾನೆ. ಹಾಗಾಗಿ ಅದು ಭಾಳ ಈಗ ನೋಡಿ, ಒಂದು ಸಪ್ಲೈ ಆಗಲಿಲ್ಲ ಅಂದರೆ ಒಂದು ಸ್ಟ್ರೈಕ್ ಮಾಡಬೇಕಾಗುತ್ತೆ, ಬಂದ್ ಮಾಡಬೇಕಾಗುತ್ತೆ, ಅದ್ರ ಬಗ್ಗೆ ಹೋರಾಟ ಮಾಡಬೇಕಾಗುತ್ತೆ, ಬೀದಿಗಿಳಿಬೇಕಾಗುತ್ತೆ. ಅದೇ ಮಾರ್ಗ, ಆ ಮಾರ್ಗ ಬಿಟ್ಟು ಬೇರೆ ಯಾವುದು ಮಾರ್ಗ ಇಲ್ಲ. ಇಲ್ಲಿ ತನಕ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಗ್ಗಟ್ಟಾಗಿ ನಮಗೆ ಅದು ಗ್ಯಾಸ್ ಪೂರೈಕೆ ಮಾಡುತ್ತೆ, ಅಲ್ಲಿ ತನಕ ನಾವು ಅದಕ್ಕೆ ಗೌರವ ಕೊಡ್ತೇವೆ. ಇಲ್ಲಾಂದರೆ ಬೀದಿಗೆ ಇಳಿಲೇಬೇಕಾಗುತ್ತೆ. ಯಾಕಂದರೆ 100 ಜನ ಕಾರ್ಮಿಕರು ಬಾಡಿಗೆ ಕೊಡಬೇಕಿದ್ರೆ ನಾವು ಅದು ಬೀದಿಗೆ ಇಳಿಲ್ಲ ಅಂದರೆ ಅದೊಂದು